ಇನ್ನು ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಭುಗಿಲೆದ್ದಿದ್ದಂತ ಅಸಮಾಧಾನ ಇನ್ನೂ ಹೊಗೆ ಆಡ್ತಾನೆ ಇದೆ. ಮಂತ್ರಿಗಿರಿ ತಪ್ಪಿದವರ ಬೇಗೆ ಅಂತೂ ಇನ್ನೂ ತಣ್ಣಗಾಗ್ತಾ ಇಲ್ಲ. ಈ ನಡುವೆ ಸಿದ್ದರಾಮಯ್ಯ ಬಣ ಹಾಗೆ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳು ಸಭೆ ನಡೆಸಿರೋದು ಬಹಳ ಕುತೂಹಲ ಕಾರಣ ಆಗಿದೆ. ಮೈಸೂರಿನಲ್ಲಿ ಛಿದ್ರವಾಯ್ತಾ ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಮ್. ಮಹದೇವಪ್ಪ, ವೆಂಕಟೇಶ್, ತನ್ವೀರ್ ಸಭೆ, ಯತೀಂದ್ರ ಎಂಟ್ರಿ. ಸಿದ್ದರಾಮಯ್ಯ 2 ಅವಧಿಗೆ ಸಿಎಂ ಆಗಿದ್ದವರು ತಮ್ಮದೇ ಶಾಸಕರ ಬಳಗವನ್ನ ಹೊಂದಿದ್ರು. ಆದರೆ ಬದಲಾದ ಕಾಲಕ್ಕೆ ಅವರ ಜೊತೆಗಿರುವ ಶಾಸಕರು ಬದಲಾಗ್ತಿದ್ದಾರಾ ಅನ್ನೋ ಅನುಮಾನ ಮೂಡುವಂತಹ ಮೀಟಿಂಗ್ ನಡೆದಿದೆ. ಈ ಮೂಲಕ ಮೈಸೂರಿನಲ್ಲಿ ಸಿದ್ದರಾಮಯ್ಯರ ತಂಡ ಛಿದ್ರವಾಯ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅತ್ಯಾಪ್ತ ಎಚ್.ಸಿ. ಮಹದೇವಪ್ಪ ಹಾಗೂ ಕೆ ವೆಂಕಟೇಶ್ಗೆ ಈ ಸಲ ಮಂತ್ರಿಗಿರಿ ಕೈತಪ್ಪಿದೆ. ಈ ಇಬ್ಬರು ಮತ್ತೊಂದು ಕಡೆ ಅಸಮಾಧಾನಗೊಂಡಿರುವ ಡಿಕೆ ಆಪ್ತ ತನ್ವೀರ್ ಸೇಠ್ ಜೊತೆಗೆ ಸಭೆ ಮಾಡಿದ್ದಾರೆ. ಮೂವರು ಮಾಜಿ ಸಚಿವರ ನಡುವಿನ ಸಭೆ ಕುತೂಹಲದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸಚಿವ ಸ್ಥಾನ ಇಲ್ಲ ಅಂತಷ್ಟೇ ಮುಖ್ಯಮಂತ್ರಿ ಆಗಲ್ಲ ಅಂತೇನಿಲ್ಲ. ಆ ಪ್ರತಿಭೆ ಇದೆಯಲ್ಲ, ಆ ಸಾಮರ್ಥ್ಯ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ರಾಜಕೀಯವಾಗಿ ಸದ್ಯಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಥ್ಯಾಂಕ್ ಯು. ನಾನೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳನ್ನ ಮಾಡಿದ್ರು. ಏನೋ ಮುಖ್ಯಮಂತ್ರಿನೂ ಇಲ್ಲ, ಈಗ ಒಬ್ಬರೇ ಮಂತ್ರಿ ಇದ್ದಾರೆ. ಯತೀಂದ್ರ ಮಂತ್ರಿ ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ನಮ್ಮದೇ ತಕರಾರು ಇಲ್ಲ. ಅದಕ್ಕೆ ಇನ್ನೂ ಯಾರಿಗಾರು ಅವಕಾಶ ಕೊಡ್ಬೋದಾಗಿತ್ತಲ್ಲ ಒಬ್ಬರಿಗೆ ಇಬ್ಬರಿಗೆ ಅಂತ. ಈಗ ನನಗಾಗಿರುವಂತಹ ನಾವು 3 ಜನ ಒಟ್ಟಾಗಿ ಸಮಾಜಮುಖಿಯಾಗಿ ಆಗಬೇಕಾಗಿರುವಂಥ ಚಿಂತನೆಗಳ ವಿಚಾರದಲ್ಲಿ ಮತ್ತು ಪ್ರಸ್ತುತ ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಮಾಡಿ. ಈ ನಾಯಕರ ಸಭೆ ನಡೆಯುತ್ತಿದ್ದ ಜಾಗಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟರು. ಮಹದೇವಪ್ಪ, ವೆಂಕಟೇಶ್ ಹಾಗೂ ತನ್ವೀರ್ ಸೇಠ್ ಜೊತೆಗೆ ಚರ್ಚಿಸಿದ್ರು. ಸಭೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಮನೇಲೇ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಆದರೆ ಇಲ್ಲೇ ಇದೀವಿ ಬನ್ನಿ ಅಂತ ಹೇಳಿದಕ್ಕೆ ಇಲ್ಲ ಎಲ್ಲರೂ ಒಟ್ಟಿಗೆ ಭೇಟಿ ಮಾಡಿದ್ವಿ. ಅಫ್ಕೋರ್ಸ್ ನಾವು ಮಾತಾಡಿದ್ವಿ, ಜಿಲ್ಲೆ ವಿಚಾರವಾಗಿ ಮಾತಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಅವ್ರ ಮಾರ್ಗದರ್ಶನ ಬೇಕು, ಮತ್ತು ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಮೈಸೂರು ನಗರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಆ ರೀತಿಯಾಗಿ ವಿಚಾರ ಮಾಡಿದ್ವಿ. ಅದರಿಂದ ಅಲ್ಲದೆ ಪಕ್ಷ ವಿಚಾರಗಳು ಕೂಡ ಮಾತಾಡಿದ್ದೀವಿ. ಬಟ್ ಅದೆಲ್ಲ ನಮ್ಮ ಆಂತರಿಕ ವಿಷಯ, ಅದನ್ನು ಮಾಧ್ಯಮದಲ್ಲಿ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಂಪುಟದ ಕಸರತ್ತು ಮಾತ್ರ ನಿಂತಿಲ್ಲ. ಸದ್ಯ ಸಂಪುಟದಲ್ಲಿ 1 ಸ್ಥಾನ ಖಾಲಿ ಇದೆ. ಸಿದ್ದರಾಮಯ್ಯ ಹೈಕಮಾಂಡ್ ಆಯ್ಕೆ ಮಾಡಿದ್ದ ಪರಿಷತ್ ಸದಸ್ಯೆ ಗಾಯತ್ರಿಗೆ ಮಂತ್ರಿಗಿರಿ ಬೇಡ ಎಂದಿದ್ರು. ಹೀಗೆ ಬೇಡ ಅಂದವರೇ ತಮ್ಮ ಆಪ್ತ ಬ್ಯಾಡಗಿ ಶಿವಣ್ಣಗೆ ಮಂತ್ರಿಗಿರಿ ಕೊಡಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಈ ಒತ್ತಡಕ್ಕೆ ಹೈಕಮಾಂಡ್ ಮಣಿದಿದೆ ಎನ್ನುವ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಮೂಲಗಳ ಪ್ರಕಾರ ಶಾಸಕ ಬ್ಯಾಡಗಿ ಶಿವಣ್ಣಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದ್ದು, ಅಧಿವೇಶನ ಮುಗಿದ ಬಳಿಕ ಬ್ಯಾಡಗಿ ಶಿವಣ್ಣ ಪ್ರಮಾಣ ವಚನ ತೆಗೆದುಕೊಂಡ್ರೂ ಅಚ್ಚರಿ ಇಲ್ಲ. ಇತ್ತ ಕೋಲಾರದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ಸಿಟ್ಟು ಕಡಿಮೆ ಆದಂತೆ ಕಾಣ್ತಿಲ್ಲ. ಸಚಿವ ಕೆ.ಎಚ್. ಮುನಿಯಪ್ಪ ವಿರುದ್ಧ ನಾರಾಯಣಸ್ವಾಮಿ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ರು. ನಾನು ಸಚಿವ ತಪ್ಪಿಸಲಿಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿದೆ. ಆದರೆ ಅವೆಲ್ಲ ಕೂಡ ಮುಂದೆ ತೀರ್ಮಾನ ಮಾಡ್ತಾರೆ. ಎಲ್ಲ ದಿವಸಗಳು ನಮ್ಮದೇ ಆಗಲ್ಲ. ಹೌದು, ಎಲ್ಲ ದಿವಸ ನಮ್ಮದೇ ಆಗಲ್ವಲ್ಲ. ಇವತ್ತು ಕತ್ಲಲ್ಲಿದ್ದೀವಿ, ಬೆಳಕು ಬಂದೇ ಬರ್ತೀವಿ. ತಾಳ್ಮೆ ಇದೆ, ಕಾಯ್ತೇನೆ. ಸಂಪುಟ ವಿಸ್ತರಣೆಯ ಕಸರತ್ತಿಗೆ ಕೊನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ನಾಯಕರ ನಡೆ, ನುಡಿ, ಕೈ ಮನೆಯೊಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಒತ್ತಿ ಹೇಳ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.